ಟೂರ್ನಮೆಂಟ್ ಬಗ್ಗೆ ಸ್ವಲ್ಪ ಏನ್ರಿ ಹೇಳ್ಬರಿ. ನಿಂದು ತಾಯಿ ಗುಣ ಕ್ರೀಡಾಕೂಟಕ್ಕೆ ದಾನಿಗಳಾದ ನಮ್ಮ ಕ್ಷೇತ್ರದ ಶಾಸಕರಾದ MLA ಸಾಹೇಬರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹಾಗೂ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡರು 21,000 ಕೊಟ್ಟಿದ್ದಾರೆ. ಏನ್ ನಡ್ಸ್ಕೊಟ್ನು ದಿನ ವರ್ಷ ಕ್ರಿಕೆಟ್ ಜಾಸ್ತಿನೇ ಆಲಕತ್ತದ. ಏನ್ ಹುಡುಗರು ಕ್ರೇಜ್ ಅದಾವ, ಏನ್ ಸುದ್ದಿ. ಇದು ಬ್ಯಾಟಿಂಗ್ ಮಾಡೋ ಟೀಮ್ ಹೆಸರೇನ ಸ್ವಲ್ಪ ಹೇಳ್ರಪ್ಪ. ಇಂಟರ್ನ್ಯಾಷನಲ್ ನೋಡ್ತಿರ್ಲಿಲ್ಲ ಸಾಟಿ ನೋಡ್ಕೆ ಬೇರೆ ಕಡೆ ಔಟರ್ ಕೂಡ್ರಿ ನಾಟ್ ಔಟರ್ ಕೂಡ್ರಿ ಕಡೆ. ಮಗ ಅಲ್ಲ ಬೋಳಿ ಮಗ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ₹50 ಮನಿಗೆ ಕಟ್ಟಿ ಮನಿ ಕಳಿಸ್ತೇವೆ, ತಲೆ ಕಡ್ಸ್ಕೊಬೇಡ್ರಿ. ಸೋತಿ ಕಂಗಾಲಾಗಿ ತರಗ ಕಾಲ್ ಚಾಸ್ಕೊಂಡ್ ಕೂತಾರ. ಯಾವ್ದು ಹೊಡಿತದ ಕಪ್ ಹೇಳ ಸ್ವಲ್ಪ. ನಮ್ಮ ಈಸುಗೆ ಅದ್ರ ಖುಷಿ, ಊರ್ ಹೆಸರು ತರ್ತಾರಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ಇದು ಮತ್ತ ನಮ್ಮ ಜಾತ್ರೆ ಎಪಿಸೋಡ್ ಇದು 2ನೇದು. ಇವತ್ತೇನಪ್ಪ ವಿಶೇಷಪ್ಪ ಅಂತಂದ್ರ ನಮ್ಮ ಊರಾಗ ಈಗ ಕ್ರಿಕೆಟ್ ಮ್ಯಾಚ್ ಅದ. ಅದ್ರ ಸಂಬಂಧ ಈಗ ಗ್ರೌಂಡಿಗೆ ಬಂದ್ವಿ. ಇದು ನಮ್ದು ಜಾತ್ರೆ 2ನೇ ಲಾಗ್ ಆಗ್ತದ. ಏನೇನಾಗ್ತದ, ಯಾವ್ಯಾವ ತರ ಫನ್ ಅಂತಕ್ಕೆ ನಿಮ್ಗೆ ಹೇಳ್ತಂತ ಬರ್ರಿ. ಆಯ್ತು. ಆಮೇಲೆ ಮ್ಯಾಚ್ ಚಾಂಪಿಯನ್ ಚಾಲೆಂಜರ್ಸ್ ಮತ್ತು ಪವರ್ ಹಿಟ್ಟರ್ಸ್ ಅವರು ಟಾಸ್ ಸೋತು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರು 13ನೇ ಓವರ್ 2 ವಿಕೆಟ್ ನಷ್ಟಕ್ಕೆ 127 ರನ್. ಸಂತೋಷ್ ಅವರು 50 ಹೊಡೆದಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ತೋರಿಸಿ ಕಡೆ ಹಂಗೆ ಎಲ್ಲಾರ ಅವ್ರು ಕಾಕಡ ನಿಂತಾರ. ಅವ್ರು ಮ್ಯಾಚ್ ಮಾಡತ್ತಾರ, ಆಟ ಚಂದ ಆಡತ್ತಾರ. ನಮ್ಮ ಪ್ರತಿ ವರ್ಷ ಕೂಡ ಇದೇ ತರ ಟೂರ್ನಮೆಂಟ್ ಇರ್ತಾವ. ಸ್ವಲ್ಪ ವೈರಲ್ ಜಾಸ್ತಿ ಮಾಡ್ರಿ, ಮುಂದಿನ ವರ್ಷ ನಮ್ಮಲ್ಲಿ ಪ್ರೋತ್ಸಾಹ ಜಾಸ್ತಿ ನೀಡ್ರಿ. ಇಷ್ಟು ಕ್ರೀಡಾಕೂಟದ ಎಲ್ಲಾ ಮ್ಯಾನೇಜ್ಮೆಂಟ್ ಅನ್ನು ಇವ್ರು ನಮ್ ದೇವ್ರು ವಹಿಸ್ಕೊತಿದ್ದಾರೆ. ಬರ್ರಿ ಸ್ವಲ್ಪ ಇದು ಟೂರ್ನಮೆಂಟ್ ಬಗ್ಗೆ ಸ್ವಲ್ಪ ಏನ್ರಿ ಹೇಳ್ಬರಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಕನ್ಮೇಶ್ವರ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು 1 ಲಕ್ಷ ರೂಪಾಯಿನ ಫಸ್ಟ್ ಪ್ರೈಸ್ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ದೊಡ್ಡಪ್ಪಗೌಡ ಸಹಿತ 21,000 ರೂಪಾಯಿ ಸೆಕೆಂಡ್ ಪ್ರೈಸ್ ಇಟ್ರ. ಅಂದ್ರ ನಮ್ಮೂರಿನ ನೌಕರಿ ವರ್ಗದವ್ರು ಸಹಿತ ಎಲ್ಲರೂ ಸಹಿತ ಮನುಷ್ಯಾಗ 10,000 ಕೊಟ್ರ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಇದಕ್ಕೆಲ್ಲ ಸಾರಥಿ ಆದಂತ ನಮ್ಮ ಮುತ್ತುಮುತ್ತರು ಒಂದೆರಡು ಮಾತಾಡ್ತಾರ. ನಮ್ಮ ಕ್ರೀಡಾಕೂಟಕ್ಕೆ ದಾನಿಗಳಾದ ನಮ್ಮ ಕ್ಷೇತ್ರದ ಶಾಸಕರಾದ MLA ಸಾಹೇಬರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹಾಗೂ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡರು 21,000 ಕೊಟ್ಟಿದ್ದಾರೆ. ಹಾಗೂ ನಮ್ಮೂರಿನ ಎಲ್ಲಾ ನೌಕರಸ್ಥರು ಕೂಡ ಧನ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇವೆ. ಏನ್ ನಡ್ಸ್ಕೊಟ್ನು ದಿನ ವರ್ಷ ಕ್ರಿಕೆಟ್ ಜಾಸ್ತಿನೇ ಆಲಕತ್ತದ. ಏನ್ ಹುಡುಗರು ಕ್ರೇಜ್ ಅದಾವ, ಏನ್ ಸುದ್ದಿ. ನಮ್ಮ ಊರಾಗ ಇಟ್ಟು ಹುಡುಗರು ಅವನದೇ ನನ್ಗೆ ಗೊತ್ತಿದ್ದಿಲ್ಲ. ಬರೀ 4-5 ಟೀಮ್ ಆಗ್ತಾವ. ಆ ನಮ್ಮನ್ ಹುಡುಗರು ಅದಾವ, ಹೆಂಗ್ ಹುಡುಗರು ಅದಾವ. ಬಹಳ ಪ್ರೋತ್ಸಾಹದಿಂದ ಹುಡುಗರು ಜಾತ್ರೆಯನ್ನ ಮಾಡಿದ್ರು. ಒಳ್ಳೆ ಕ್ರಿಕೆಟ್ ಆಡ್ತಾ ಇದಾರ. ಒಳ್ಳೆ ಒಂದು ಲಕ್ಷಣ ಇದು, ಒಳ್ಳೆ ಒಂದು ಶುಭ ಲಕ್ಷಣ ಇವು. ಇಂಥವೆಲ್ಲ ನಾವು ಅಭಿನಂದಿಸ್ಬೇಕು. ಆ ಹುಡುಗರಿಗೆಲ್ಲ ಪ್ರೋತ್ಸಾಹಿಸ್ಬೇಕು, ಹುರಿದುಂಬಿಸ್ಬೇಕು. ಇನ್ನ ಬರೋ ಪೀಳಿಗೆಗೆ ನಾವು ಮಾದರಿ ಆಗ್ಬೇಕು. ಹಿರಿಯ ಆಟಗಾರರಿಗೆ, ಊರನ್ ಜನಕ್ಕ, ಎಲ್ಲಾ ಬಂದಂತ ಜಾತ್ರೆಗೆ ಬಂದಂತ ಎಲ್ಲಾ ಸದ್ಭಕ್ತ ಮಂಡಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜಾತ್ರೆ ಅಂದ್ರೆ ಹಿಂಗ ಇರ್ಬೇಕು. ಲಾಸ್ಟ್ ಬಾರಿ ನೋಡ್ರಿ ಹೋಗ್ಬೇಕು ಅಯ್ಯಪ್ಪ. 41 ಇದು ಬ್ಯಾಟಿಂಗ್ ಮಾಡೋ ಟೀಮ್ ಹೆಸರೇನ ಸ್ವಲ್ಪ ಹೇಳ್ರಪ್ಪ. ಗೊತ್ತಿಲ್ಲ ರಮೇಶ್ ಬನ್ನಿನಾ. ಪವರ್ ಹಿಟ್ಟ ಬ್ಯಾಟಿಂಗ್ ಆಡೋ ಟೀಮ್ ಹೆಸರು ಗೊತ್ತಿಲ್ಲ, ಸ್ವಲ್ಪ ಹೇಳ್ರಿ. ಅವ್ರ ಟೀಮ್ ಹೆಸರು तुम्हारा वड़ा पाव एग राइस क्या? RCB सिक्स ಕ್ಯಾಚ್. इसे स्टिंग इसे
ईशा तू गया बे ಗಯಾ ವಿಶ್ವನಾಥ್ ಅವರು ಪೂರಾ ಅಂಜಿ ಅಂಜಿ ಬಾಲಾಕತ್ತಾರ ಅವ್ರದ್ದು ಪೂರಾ ಟಾಕಿ ಡಿಲ್ ಆಗ್ಯಾವ್ರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇದು ನಾಟ್ಔಟ್ ಅಂತ ಘೋಷಿಸಬೇಕು. ಇಲ್ಲಿ ಯಾರು ಕೇಳಿಲ್ಲ. ಹಾ ಹೌದು. ಯಾರಿ ಬೈಲಿ ಮರ ಸುಮ್ನೆ ಬೈಲಿ ಏನು ಏನ್ ದೊಡ್ಡ ಇಂಟರ್ನ್ಯಾಷನಲ್ ನೋಡ್ತಿರಲ್ಲ ಸಾಟಿ ನೋಡಿಕೆ ಬೇರೆ ಕಡೆ ಹೌನಾ ಔಟರ್ ಕೂಡ್ರಿ ನಾಟ್ ಔಟರ್ ಕೂಡ್ರಿ ಕಡೆ ಹಾ ಇಂಟರ್ನ್ಯಾಷನಲ್ ಅವ್ರು ಇಟ್ಟು ನೋಡ್ತಾರಿಲ್ಲ ಔಟ್ ಆತ ಬಾ ಔಟ್ ಉತ್ತರ ಮಾಡಿ ನೀವು ತನಗೆ ಹೇಳರಿ ಯಾದಗಿರಿ ಹೋತ ನೋಡಿಮ್ಮ ನಾ ಏನ್ ಹೇಳಿ ನಂದಿಗೆ ಬಸ್ಸಿಯ ಹೊರತ್ ಹೊಡಿಯಲ್ಲ ಹೊರಕ್ಕೆ ಬಾಯ್ ಕಡೆ ಹಾ ಅವನು ಬುಲೆಟ್ ಹತ್ತು ಬಡ್ದು ಹತ್ತಿರಿ ಇವ್ರು ಹೊರತ್ ಹೊಡೆದು ನೀರೇ ಬೆಳ್ಕೊಂಡು ಪರಿಚಯ ಹಾ ನೀನು ಮಗಾನೇ ಅಲ್ಲ, ನೀನು ಬೋಳಿ ಮಗ ಅಂತ. ఇప్పుడు రండి ಈ ಪೂರಾ ಟೀಮಿನ ಹೋಪ್ ಎಲ್ಲ ಇವ್ರ ಮ್ಯಾಗ ಯಾವ್ದು ನೋಡ್ರಿ. ಇವ ಒಬ್ಬ ಔಟ್ ಆಯ್ತಂದ್ರ ಮನಿಗೆ. ಮಾಲಕ ಈ ಮ್ಯಾಚ್ ಏನ್ರಿ ಗೆದಿತಾರ ಇಲ್ಲ ಏನ್ರಿ ಹೇಳ ಜರ. ಮ್ಯಾಚ್ ಗೆದಿಬೇಕಪ್ಪ ಅಂದ್ರ ದೇವ್ರ ಬರ್ಬೇಕಾಗ್ತಮ್ಮ. ಯಾರ್ರಿ ಯಾರ ದೇವ್ರ ಬರ್ಬೇಕತ್ತ. ಇದೇನ್ ಮ್ಯಾಚ್ ಗೆಲ್ಲೋ ಡೌಟ್ ಮಕ್ಕೋತಾರ ಇವ್ರು. ಹೇಳ್ಬೇಕಂದ್ರ ಇವ್ರ ಮ್ಯಾಗೆ ಹೋಪ್ ಇತ್ತು, ಇದು ಕಳ್ಕೊತ ಟೀಮ್. ಚಾಂಪಿಯನ್ ಚಾಲೆಂಜರ್ಸ್ ವರ್ಸಸ್ ಪವರ್ ಹಿಟ್ಟರ್ ಇತ್ತು. ಚಾಂಪಿಯನ್ ಚಾಲೆಂಜರ್ ಸತತವಾಗಿ 3 ಗೆದ್ದಿದೆ. ಪವರ್ ಹಿಟ್ಟರ್ 4ರಲ್ಲಿ 1 ಗೆದ್ದಿದೆ. 1 ಸೋತ್ರು ಮನಿಗೆ ಹೋಗ್ತಾರ ಅವರು. ಇವತ್ತಂತ್ರ ಫಿಕ್ಸ್ ಮನಿಗೆ ಕಟ್ಟಿ ಮನಿಗೆ ಕಳಿಸ್ತೀವಿ, ತಲೆ ಕಡಿಸ್ಕೋಬೇಡ್ರಿ. ಸತತವಾಗಿ ಚಾಂಪಿಯನ್ಸ್ ತಂಡಗೆ ಬೆಂಬಲ ಇರ್ಲಿ. ಸೋತಿ ಕಂಗಾಲಾಗಿ ಇತರಾಗ ಕಾಲ್ ಚಾಸ್ಕೊಂಡ್ ಕೂತಾರ. ಸ್ವಲ್ಪ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಸೋತಿದ್ರ ಬಗ್ಗೆ ನಿಮ್ಗ ಏನು ಫೀಲ್ ಆಗತ್ತಿಲ್ಲ? ಫೈನಲ್ ಆಗಿ ಗೆದ್ರು, ಫೈನಲ್ ಆಗಿ ಹ್ಯಾಟ್ರಿಕ್ ವಿನ್ ಆಗಿ 3 ಗೆದ್ದಿವಿ, 1 ಸೋಲೋದೇನಿಲ್ಲ. ನೆಕ್ಸ್ಟ್ ಮ್ಯಾಚ್ ಗೆದ್ದು ತೋರಿಸ್ತೀವಿ. ಆಯ್ತಣ್ಣ, ಫೈನಲ್ ಕಪ್ ನಮ್ದೇ. ಆದ್ರೂ ಫೈನಲ್ ಕಪ್ ಆಟ ಅಂದ್ಮೇಲೆ ಸೋಲು ಗೆಲುವು ಇರೋದೇ. ಇದು ಆಟಗಾರರ ಲಕ್ಷಣ. ಮ್ಯಾನೇಜರ್ ನೆಕ್ಸ್ಟ್ ಮ್ಯಾಚ್ ಆಡ್ತೀವಲ್ಲ ಅವಾಗ ಹೇಳ್ತೀನಿ. ಮಾಡಿದ್ದೆವು, ಗೆದ್ದಿವಿ. ಚಾಚಿನ ಮುಂಚೆ ಆಶೀರ್ವಾದ ಆದ ಎಲ್ಲ ಚಲೋ ಆಯ್ತು. ಕಪ್ ಎಲ್ಲಿ ಹೋಗಲ್ಲ, ಊರಿಗೆ ಇರುತ್ತೆ ಕಪ್ಪ. ಇಲ್ಲ ನೀನೆ ಒಂದ್ ತಾಸು ಪೂಜೆ ಮಾಡಿದ್ ಫೈದಾ ಆಗ್ಯದ ಇಲ್ಲ? 3 ಮುತ್ತೆ ಅಂದ್ರೆ ಪವರ್ ಹಂಗ ಆದ. ಹನ್ನೊಂದು ಕಾಯಿ ಹೊಡೆದ್ರಿ, 11 ಕಾಯಿ ಹೊಡೆದೇವ್ ನಿನ್ನೆ, ಅದಕ್ಕೆ ಗೆದ್ದೀವಿ ಇವತ್ತ. ದೇ ನಮಸ್ಕಾರ ಆಗ್ರಿ. ಮುಂದಿನ ಬಜೆಟ್ ಮ್ಯಾನೇಜರ್ ರೀ ಯಾವ್ದು ಹೊಡಿತದ ಕಪ್ ಹೇಳ ಸ್ವಲ್ಪ. ನಮ್ಮ ಈಸುಗೆ ಎದ್ರ ಖುಷಿ, ಊರ್ ಹೆಸರು ತರ್ತಾರಲ್ಲ ಆಟೆ ಪಾಡ. ಕ್ಲಾಪ್ಸ್ ಹೊಡ್ರಿ, ಸುಮ್ನೆ ಕೂತಿರಲ್ಲ. ವಾಟರ್ ಮ್ಯಾನ್ ಅಂತ ಇಲ್ರಿ, ಎಲ್ಲಾ ಮ್ಯಾನ್ ರೀ ನೀರು ಅಲ್ಲಿ ವಾಟರ್ ಅಲ್ಲಿ ಯಾವ್ದೇ ಪೇಷಂಟ್ ಬೀಳಿ ಓಡೋಗಿ ಸಹಾಯ ಮಾಡ್ತಾರ. ಪಾಪ ಒಳ್ಳೆ ಹುಡುಗನ್ರಿ. ಗೈಸ್ ಈಗೆಲ್ಲ ಮ್ಯಾಚ್ ಮುಗಿಸ್ಕೊಂಡು ಮನಿಗೆ ಹೊಂಟಿವಿ. ಇನ್ನ ಆಮೇಲೆ ಇನ್ನೊಂದು ಮ್ಯಾಚ್ ಅದತ್ತ, ಅದಕ್ಕೆ ಮತ್ತೆ ನೋಡಮ್. ಬಂದ್ರ ಟೈಮ್ ಇತ್ರ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಸ್ವಲ್ಪ ಹೆವಿ ಸುಸ್ತಾಗಿದೆ. ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಹಿಂಗಾಗಿ ಸುಸ್ತಾಗ್ಯದ. ನಮ್ಮ ರಾಜ ಬರ್ತಾನಲ್ಲ ಕೇಳ. ರಾಜ ಬರ್ತಿಲ್ಲ? ಬರ್ತೀವ್ರಿ. ನಾನು ನಮ್ಮ ಮಾಲಕ್ ಟೀಮ್ನಾಗ ಅದೀನಿ, ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ನಮ್ಮ ಓನ್ಲಿ ಬರೀ ಟಿ ಶರ್ಟ್ ಹಾಕೊಳಕ್ ಟೀಮ್ದಾಗ ಒಂದಿನ ಬ್ಯಾಟ್ ಹಿಡಿದು ನೋಡಿಲ್ಲ. ಈಗ ಬ್ಯಾಟ್ ಹಿಡಿಯೋದಲ್ಲ, ಬಾಲ್ ಹಿಡಿಯೋದಲ್ಲ, ಕಪ್ ಹಿಡಿಯೋದು ಡೈರೆಕ್ಟ್. ಒಟ್ಟ ಕಪ್ ಮುಖ್ಯ. ಬಿಗಿಲೇ ಕಪ್ಪು ಬಿಗ್ಲಿ ಕಪ್ಪು. 1 hour later. ಗೈಸ್ ಇವಾಗ ಗಿಚ್ ಚೆನ್ನಾಗಿ ರೆಡಿಯಾಗಿ ನಮ್ಮ ಊರಿನ ಕುಸ್ತಿ ಅದ. ಇದು ನಮ್ಮ ಊರಿಂದು ಲಾಸ್ಟ್ ಅಂದ್ರ ಕುಸ್ತಿ. ಇದೆಲ್ಲ ಆದ ಮೂಲಕ ಮುಗೀತು. ಇವತ್ತಿಗೆ ಜಾತ್ರೆ ಫೈನಲ್ ಆಗ್ಬಿಡ್ತದ.
ಈಗ ಆಲ್ರೆಡಿ ನೋಡ್ಬೋದು ನೀವೆಲ್ಲ ಮಂದಿ ಬಂದಾರ. ನಂದು ಸ್ವಲ್ಪ ಲೇಟ್ ಆಯ್ತು, ಯಾಕಪ್ಪ ಅಂತಂದ್ರೆ ನಿನ್ನೆ ಮಾಡಿದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಬೇಕಾಗಿತ್ತು ಸಂಜೆಗೆ, ಅದಕ್ಕೆ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಎಲ್ಲ ಮುಗಿಸಿ ಈಗ ನಾವು ಹೊಂಟಿದ್ದೀನಿ. ಏ ಕುಸ್ತಿ ಬಿಡು, ಹಲೋ ನಿದ್ದೆ ಬಂದವನಿಗೆ ಒಮ್ಮೆ ಕುಸ್ತಿ ಹಿಡಿದೆ. ಆ ಕುಸ್ತಿ ಅಲ್ಲ, ಈ ಕುಸ್ತಿ. ನೋಡ್ಬೋದು ನೀವು, ಫೈನಲ್ ಕಡ್ಗ ಅಲ್ಲಿ ಕಂಪ್ನಿಯಾಗ ಕಟ್ಟರ ಹುಡುಗ ಪೈಲ್ವಾನ್ ಅದ, ಹುಡುಗ ಪ್ಯಾಂಟ್ ಕಳೆದಿಲ್ಲ. ಅಕ್ಷಯ ಯಾರು? ಜಾಲದೇವ್ರ ಮತ್ತೊಂದು 15-20 ನಿಮಿಷ ಆಯ್ತವ್ರ ದಿನ ಆಗಲ್ಲ. ಗದ ಹೊಡೆದ ಅಂತ ಗದ ಅವನೇ ಕಡೆ ಲಾಸ್ಟ್ ಅಮ್ಮ ಬೆಂಗಳೂರು ಬೈ ಬಂದಿಲ್ಲ, ಯಾವಾಗ ಬಂದೆ? ನಿನ್ನೆ ಜಾತ್ರೆ ಕಂಡೇ ಇಲ್ಲಲ್ಲ. ನಿನ್ನೆ ಸ್ವಲ್ಪ ಕುರುಗ್ ಹೋಗಿದ್ದೇವೆ ಸ್ವಲ್ಪ. ಕುಸ್ತಿ ಹಿಡಮ್ಮ ಹಿಡಿ ಮಾಡಿ ಬಾ. ಮತ್ತು ನಮ್ಮ ಜಾತ್ರೆದ ಎಲ್ಲ ಥರದ ಕುಸ್ತಿ ಮತ್ತು ಕ್ರಿಕೆಟ್ ಎಲ್ಲನೂ ನಮ್ಮ ವ್ಲಾಗ್ಸ್ನ ಬಂದವ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಮುಂದೆ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೀನಿ. ಮತ್ತು ಇದೇ ಥರ ಏನು ಸಪೋರ್ಟ್ ಮಾಡಾತಿರಲ್ಲ, ಇದೇ ಥರ ನಂಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.